ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದಲ್ಲ ಒಂದು ರೀತಿಯ ದೈಹಿಕ ಸಮಸ್ಯೆಗಳನ್ನ ಒಂದಲ್ಲ ಒಂದು ಟೈಮಲ್ಲಿ ಅನುಭವಿಸ್ಬೇಕಾಗತ್ತೆ. ನಾನಾ ರೀತಿಯ ದೈಹಿಕ ಸಮಸ್ಯೆಗಳು, ರೋಗಗಳು, ಇದರಲ್ಲಿ ತಲೆನೋವು ಕೂಡ ಒಂದು ಮುಖ್ಯವಾದಂತಹ ಒಂದು ದೈಹಿಕ ಸಮಸ್ಯೆ ಅಥವಾ ನೋವು ಅಂತ ಹೇಳ್ಬಹುದು. ಇದು ರೋಗ ಅಂತ ನಾವು ಹೇಳದೇ ಇದ್ರು ಕೂಡ ಇದನ್ನ ಒಂದು ರೀತಿ ತುಂಬಾ ಮನುಷ್ಯನನ್ನ ಕಾಡುವಂತಹ ಒಂದು ಸಮಸ್ಯೆ ಈ ತಲೆನೋವು ಅನ್ನುವಂಥದ್ದು. ಈ ತಲೆನೋವೆಲ್ಲನೆ ನಾನಾ ರೀತಿಯ ವಿಧಗಳನ್ನ ಕೂಡ ನಾವು ನೋಡಬಹುದು. ಈಗ ಸ್ಟ್ರೆಸ್ ಆದ್ರೆ ತುಂಬಾ ಒತ್ತಡ, ಕೆಲಸದ ಒತ್ತಡ, ಅಥವಾ ತುಂಬಾ ಬಿಸಿಲಲ್ಲಿ ಓಡಾಡಿ ಬಂದ್ರೆ, ಅಥವಾ ನಿದ್ದೆ ಸರಿಯಾಗಿಲ್ಲ ಅಂತಂದ್ರೆ ಯಾವಾಗ್ಲಾದ್ರೂ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ತಲೆನೋವು ಬಂದೇ ಬರುತ್ತೆ. ಆದ್ರೆ ಕೆಲವೊಂದು ತಲೆನೋವು, ತೀವ್ರವಾದಂತಹ ತಲೆನೋವು, ಒಂದು ರೀತಿಯ ರೋಗಗಳನ್ನ ಹೆಚ್ಚು ಮಾಡುವಂತಹ ತಲೆನೋವು. ಅಂದ್ರೆ ಇದು ಒಂದು ರೋಗನೇ ಆಗಿಬಿಟ್ಟಿದ್ಯೇನೋ ಅನ್ನುವ ರೀತಿಯಲ್ಲಿ ಅಷ್ಟರ ಮಟ್ಟಕ್ಕೆ ಈ ತಲೆನೋವಿನ ತೀವ್ರತೆ ಇರುತ್ತೆ. ಅಂತಹ ತಲೆನೋವುಗಳಲ್ಲಿ ಮೈಗ್ರೇನ್ ತಲೆನೋವು ಕೂಡ ಒಂದು. ಈ ಮೈಗ್ರೇನ್ ತಲೆನೋವು ಸಾಮಾನ್ಯ ತಲೆನೋವುಗಳಿಗಿಂತ ಹೇಗೆ ವಿಭಿನ್ನ, ಏನು ಮೈಗ್ರೇನ್ ತಲೆನೋವು ಅಂತಂದ್ರೆ ಏನು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ನಾನಾ ರೀತಿಯ ದೈಹಿಕ ಸಮಸ್ಯೆಗಳು, ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಪೈಲ್ಸ್, ಕಿಡ್ನಿ ಸಮಸ್ಯೆ, ಹೀಗೆ ನಾನಾ ರೀತಿಯ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇದರ ಜೊತೆಗೆ ನಾರ್ಸಿಸಿಸಮ್ ರಿಕವರಿ ಸೀರೀಸ್ ನಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ಗಳ ಬಗ್ಗೆ, ನಾರ್ಸಿಸಿಸ್ಟಿಕ್ ಡೈನಮಿಕ್ಸ್, ಫ್ಯಾಮಿಲಿ ಡೈನಮಿಕ್ಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇದರ ಜೊತೆಗೆ ವಾಟ್ ಈಸ್ ಸೋಲ್ ಅಂದ್ರೆ ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ಆತ್ಮ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್ ಅಂದ್ರೆ ಏನು, ಕಾನ್ಶಿಯಸ್ನೆಸ್ ಅಂದ್ರೆ ಏನು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನ ಒಂದು ಟಾಪಿಕ್ ಆದಂತಹ ಮೈಗ್ರೇನ್ ಅಂದ್ರೆ ಏನು ಅನ್ನುವಂತಹ ವಿಷಯವನ್ನ ನಾವು ಇವತ್ತಿನ ವಿಡಿಯೋನಲ್ಲಿ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕೌನ್ಸಿಲಿಂಗ್ ಸೆಷನ್ಸ್ ನ ನೀವು ಅಟೆಂಡ್ ಮಾಡಬಹುದು. ಸ್ನೇಹಿತರೆ, ಇಷ್ಟನ್ನ ಹೇಳ್ತಾ ತಡ ಮಾಡ್ತೀರಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಒಂದು ಮೈಗ್ರೇನ್ ತಲೆನೋವು ಅಂತಂದ್ರೆ ಏನು ಅಂತ ನಾವು ಸರಳವಾಗಿ ನೋಡೋದಾದ್ರೆ, ಇದು ಮೆದುಳಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಸಮಸ್ಯೆ ಇದ್ದಾಗ ಕಾಣಿಸಿಕೊಳ್ಳುವಂತಹ ಒಂದು ರೀತಿಯ ತಲೆನೋವು. ಅಂದ್ರೆ ಇದು ಲೈಫ್ ಲಾಂಗ್ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮೆದುಳಿಗೆ ಸಮಸ್ಯೆ ಇದೆ, ಮೆದುಳಿನ ಸಮಸ್ಯೆ ಇದೆ ಅಂತ ಅಂದ ಕೂಡಲೇ ಜೀವನ ಪೂರ್ತಿ ಇವರಿಗೇನೋ ಒಂದು ಸಮಸ್ಯೆ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಇದು ಸಾಮಾನ್ಯ ತಲೆನೋವಿಗಿಂತ ಹೆಚ್ಚು ಏನು ಮನುಷ್ಯನಿಗೆ ತೊಂದರೆ ಕೊಡುವಂತಹ, ನೋವು ಉಂಟು ಮಾಡುವಂತಹ, ದೈಹಿಕ ಸಮಸ್ಯೆ ಉಂಟು ಮಾಡುವಂತಹ ಒಂದು ತಲೆನೋವು ಅಂತಾನೆ ನಾವು ಹೇಳಬಹುದು. ಸ್ನೇಹಿತರೆ, ಇದು ಯಾರಿಗೆ ಮೈಗ್ರೇನ್ ತಲೆನೋವು ಇರುತ್ತೆ ಅವ್ರಿಗೆ ಮಾತ್ರ ಈ ತಲೆನೋವಿನ ತೀವ್ರತೆ ಬಗ್ಗೆ ಗೊತ್ತಿರುತ್ತೆ. ಸಾಮಾನ್ಯ ತಲೆನೋವನ್ನ ಅನುಭವಿಸಿರೋರಿಗೆ ಈ ಒಂದು ಮೈಗ್ರೇನ್ ತಲೆನೋವು ಹೇಗಿರುತ್ತೆ ಅನ್ನುವಂತಹ ಊಹೆ ಕೂಡ ಇರೋದು ಕಮ್ಮಿ ಅಥವಾ ಇರೋದಿಲ್ಲ. ಇದು ಒಂದು ಮೆದುಳಿಗೆ ಸಂಬಂಧಿಸಿದಂತಹ ಒಂದು ಆರೋಗ್ಯ ಸಮಸ್ಯೆಯಾಗಿದ್ದು ಕೆಲವರಿಗೆ ಪದೇ ಪದೇ ತೀವ್ರ ತಲೆನೋವು ಉಂಟಾಗುತ್ತದೆ. ಮೈಗ್ರೇನ್ ಅನ್ನೋದು ಕೇವಲ ಸಾಮಾನ್ಯ ತಲೆನೋವು ಅಲ್ವೇ ಅಲ್ಲ. ಸಾಮಾನ್ಯ ತಲೆನೋವು ಹೇಗಿರುತ್ತೆ, ಸಾಮಾನ್ಯವಾಗಿ ನಿಮ್ಗೆ ತಲೆನೋವು ಜಾಸ್ತಿ ಆದಾಗ ತಲೆಯ ಎರಡೂ ಭಾಗದಲ್ಲಿ, ಎರಡು ಕಡೆ ನಿಮ್ಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ ಅಲ್ವಾ. ಸಾಕಷ್ಟು ವಿಶ್ರಾಂತಿ ತಗೊಂಡ್ರೆ ಇದು ತಲೆನೋವು ಸರಿ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೇಗ ನೀವು ಸರಿಪಡಿಸ್ಕೊಳ್ಬಹುದು. ಏನ್ ಕಾರಣ ಅಂತ ಗೊತ್ತಾದ್ರೆ, ಏನಾದ್ರೂ ನೀವು ಪರ್ಟಿಕ್ಯುಲರ್ ಡೇ ಯಾವ್ದಾದ್ರು ಒಂದ್ ದಿವಸ, ವಾರದಲ್ಲಿ ಯಾವ್ದಾದ್ರು ಒಂದ್ ದಿವಸ ಅಥವಾ 2 ದಿವಸ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ, ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ, ಅಥವಾ ನೀವು ಸರಿಯಾಗಿ ಏನು ವೆದರ್ ಸರಿಗಿಲ್ಲ ಅಥವಾ ಬಿಸಿಲಲ್ಲಿ ಹೆಚ್ಚು ಓಡಾಡಿದ್ರೆ, ಸರಿಯಾದ ರೀತಿಯಲ್ಲಿ ನೀವು ಏನಾದ್ರೂ ನಿಮ್ಮನ್ನ ನೀವು ಕೇರ್ ಮಾಡ್ಕೊಂಡಿಲ್ಲ ಅಂದ್ರೆ, ಯಾವ್ದಾದ್ರು ಒಂದು ದಿನದಲ್ಲಿ, ವಾರದಲ್ಲಿ ಯಾವ್ದಾದ್ರು ಒಂದು ದಿನ ಅಥವಾ 2 ದಿನ ಅಂತಹ ಟೈಮಲ್ಲಿ ನಿಮ್ಗೆ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ನಾವೆಲ್ಲರೂ ನೋಡಿದೀವಿ. ಆದರೆ ಈ ಒಂದು ಮೈಗ್ರೇನ್ ಅನ್ನುವಂಥದ್ದು ತುಂಬಾನೇ ವಿಭಿನ್ನವಾಗಿರುವಂತಹ ತಲೆನೋವು. ಈ ಒಂದು ತಲೆನೋವು ಒಂದು ಬದಿಯಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಒನ್ ಸೈಡೆಡ್ ಪೇನ್. ಮೈಗ್ರೇನ್ ಜೊತೆಗೆ ಇನ್ನೇನು ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇವಾಗ ಮೈಗ್ರೇನ್ ಇರುವಂತವ್ರಿಗೆ ಒನ್ ಸೈಡೆಡ್ ಪೇನ್ ಅಂದ್ರೆ ಈ ಒಂದು ತಲೆಯ ಒಂದು ಬದಿ ಮಾತ್ರ ನೋವು ಬರ್ತಾ ಇರುತ್ತೆ. ಒಂದ್ ಸೈಡ್ ಅವರ ಒಂದು ಕೆನ್ನೆಯ ಭಾಗ, ಅಥವಾ ಒಂದ್ ಸೈಡ್ ಕಣ್ಣು, ಒಂದ್ ಸೈಡ್ ಹಣೆ, ಒಂದ್ ಸೈಡ್ ಕುತ್ತಿಗೆ, ತಲೆಯ ಪೂರ್ತಿ ಒಂದು ಸೈಡ್ ಮಾತ್ರ ತುಂಬಾ ಪೇನ್ ಬರ್ತಾ ಇರುತ್ತೆ. ಸೊ ಈ ರೀತಿಯ ತಲೆನೋವಿಗೆ ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ಇದರಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಧಗಳು ಇರುತ್ತೆ. ಅಂದ್ರೆ ನಾವು ಇದನ್ನ ಡೀಪರ್ ಆಗಿ ಸ್ಟಡಿ ಮಾಡಿದ್ರೆ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಕೆಲವರಿಗೆ ತೀವ್ರ ಒಂದು ರೀತಿ ಸಿವಿಯರಿಟಿ ಜಾಸ್ತಿ ಇರುತ್ತೆ, ವಾಮಿಟಿಂಗ್ ಆಗುವಂಥದ್ದು, ತಲೆನೋವು ಜಾಸ್ತಿ ಆಗಿ ಯಾವಾಗ ವಾಮಿಟ್ ಆಗುತ್ತೋ, ವಾಮಿಟ್ ಆದ ನಂತರ ತಲೆನೋವು ಕಮ್ಮಿ ಆಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಸೊ ನೀವು ಇದು ತಿಳ್ಕೊಳ್ಬೇಕು. ನಿಮ್ಗೆ ಏನಾದ್ರೂ ಈ ರೀತಿ ಏನಾದ್ರು ಲಕ್ಷಣಗಳು ಕಾಣ್ತಾ ಇದ್ರೆ, ಒನ್ ಸೈಡೆಡ್ ಹೆಡೇಕ್ ಇತ್ತು ಅಂತಂದ್ರೆ ನಿಮ್ಗೆ ಮೈಗ್ರೇನ್ ಇರುವ ಸಾಧ್ಯತೆಗಳು ಹೆಚ್ಚು
ಅಂತ ನಾವು ಹೇಳಬಹುದು. ಒಂದ್ಸತಿ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಆಸ್ ಅ ಸೈಕಾಲಜಿಸ್ಟ್ ನಾನು ಕೆಲವೊಂದಷ್ಟು ಸಲಹೆಗಳು, ಕೆಲವೊಂದಷ್ಟು ಗೈಡೆನ್ಸ್, ಕೆಲವೊಂದಷ್ಟು ಟಿಪ್ಸ್‌ಗಳನ್ನ ಕೂಡ ಮುಂಬರುವ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಇವನ್ ಐ ಹ್ಯಾವ್ ಸಫರ್ಡ್ ಫ್ರಮ್ ಮೈಗ್ರೇನ್ ಫಾರ್ ಅರೌಂಡ್ 8 to 9 ಇಯರ್ಸ್ ಡ್ಯೂರಿಂಗ್ ಮೈ ಸ್ಕೂಲ್ ಅಂಡ್ ಕಾಲೇಜ್ ಡೇಸ್. ಸೊ ಹಾಗಾಗಿ ನಾನು ಕೂಡ ಈ ಒಂದು ಮೈಗ್ರೇನ್ ತಲೆನೋವಿಂದ ಸುಮಾರು 8-10 ವರ್ಷಗಳು ಇದರಿಂದ ನಾನು ನೋವನ್ನು ಅನುಭವಿಸಿರುವಂತಹ ಕಾರಣ ನನಗೆ ಈ ಒಂದು ತಲೆನೋವು ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ಗೊತ್ತಿದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಯಾವ ರೀತಿ ನಾನು ಸರಿ ಮಾಡ್ಕೊಂಡೆ ಈ ಒಂದು ತಲೆನೋವು, ಮೈಗ್ರೇನ್ ತಲೆನೋವು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾಕೆ ಬರುತ್ತೆ ಈ ತಲೆನೋವು, ಕಾರಣಗಳು ಏನಿರಬಹುದು ಅಂತ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಇದರ ತೀವ್ರತೆ ಹೇಗಿರುತ್ತೆ ಅಂತ ಕೂಡ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಜಸ್ಟ್ ನಿಮಗೆ ಮೈಗ್ರೇನ್ ತಲೆನೋವು ಅಂದ್ರೆ ಏನು ಅಂತ ಒಂದು ಸರಳವಾಗಿ ಒಂದು ಐಡಿಯಾ ಸಿಗಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಒನ್ ಸೈಡ್ ತಲೆನೋವು ಯಾರಿಗೆ ಜಾಸ್ತಿ ಬರುತ್ತೆ ಅದು ಹೆಚ್ಚಿನ ಅಂಶ ಮೈಗ್ರೇನ್ ಆಗಿರುತ್ತೆ. ಸಾಮಾನ್ಯವಾಗಿ ಇದರ ಒಂದು ಲಕ್ಷಣಗಳು ಹೇಳಬೇಕು ಅಂತಂದ್ರೆ ತುಂಬಾ ಒಂದ್ ರೀತಿ ಸುತ್ತಿಗೆ ತಗೊಂಡು ಹೊಡೆಯುವಂತಹ ಒಂದು ಅನುಭವ. ಆ ರೀತಿ ಅಂದ್ರೆ ಸುತ್ತಿಗೆ ತಗೊಂಡು ಯಾರೋ ಹೊಡೆದ ಹಾಗೆ ಅಷ್ಟು ಪೇನ್, ಅದಕ್ಕಿಂತ ಹೆಚ್ಚು ಪೇನ್, ಅದು ಅನ್ಬೇರಬಲ್, ತಡ್ಕೊಳ್ಳೋಕೆ ಆಗ್ತಾನೆ ಇಲ್ಲ ಅನ್ನುವಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜೊತೆಗೆ ಕಣ್ ಬಿಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬೆಳಕು ನೋಡೋದಕ್ಕೆ ಆಗೋದಿಲ್ಲ. ಈ ಒಂದು ತಲೆನೋವು ಬಂದಾಗ ಶಬ್ದಗಳು ಕೇಳೋದಕ್ಕೆ ಆಗೋದಿಲ್ಲ, ಕೋಪ ಜಾಸ್ತಿ ಬರುತ್ತೆ. ಯಾಕಂದ್ರೆ ಏನಾದ್ರು ಸೌಂಡ್ ಆಗ್ತಿದೆ ಅಂತಂದ್ರೆ ಆ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕಣ್ ಮುಚ್ಕೊಂಡು ಮಲಗ್ಬಿಡ್ಬೇಕನ್ಸುತ್ತೆ. ಬಟ್ ಮಲಗಿದ್ರೆ ಜಾಸ್ತಿ ಆಗುತ್ತೆ ತಲೆನೋವು. ಎದ್ದು ಓಡಾಡಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕೂ ಆಗಲ್ಲ. ಇವಾಗ ನಾರ್ಮಲ್ ಆಗಿ ಎಲ್ಲ ತಲೆನೋವು ಬಂದ್ರೆ ಆರಾಮಾಗಿ ಮಲ್ಕೊಂಡ್ರೆ ಸ್ವಲ್ಪ ವಿಶ್ರಾಂತಿ ಮಾಡಿದ್ರೆ ಸರಿ ಹೋಗುತ್ತೆ. ಆದ್ರೆ ಈ ಒಂದು ಮೈಗ್ರೇನ್ ತಲೆನೋವು ಬಂತು ಅಂತ ಇಟ್ಕೊಳ್ಳಿ, ನಿಮ್ಗೆ ಮಲಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ನಮ್ಮ ಒಂದು ಜೀವನ ಹಿಂಡು ಬಿಡುತ್ತೆ. ಅಂದ್ರೆ ಒಂದ್ ರೀತಿ ಪ್ರಾಣ ಹೋಗುವ ರೀತಿಯಲ್ಲಿ ನಿಮ್ಗೆ ಅಷ್ಟು ತೀವ್ರತೆ ಇರುತ್ತೆ. ಯಾವ ಬೇಡಪ್ಪ ನಮ್ಗೆ ಜೀವನನೇ ಬೇಡ, ನಾವು ಬದುಕಿರೋದ್ರಿಂದ ತಾನೇ ತಲೆನೋವು ಬರೋದು, ಈ ರೀತಿ ಎಲ್ಲ ಅನ್ಸ್ಬಿಡುತ್ತೆ. ಬಟ್ ನನಗೆ ಆ ರೀತಿ ತಲೆನೋವು ಬಂದಾಗ ಯಾವತ್ತೂ ಐ ನೆವರ್ ಫೆಲ್ಟ್ ದಟ್ ಐ ಶುಡ್ ಗಿವ್ ಅಪ್. ಈಗ ಕೆಲವರೆಲ್ಲ ನೀವು ನೋಡಿರ್ಬಹುದು, ನಮ್ಮ ಒಂದು ಸಮಾಜದಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳಿದೆ. ಈಗ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬಂತು ಅಂತಂದ್ರೆ ಹೊಟ್ಟೆ ನೋವು ತಡಿಲಾರ್ದಿರ ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ ನಮ್ಮ ಒಂದು ಸಮಾಜದಲ್ಲಿ. ನೀವು ನೋಡಿರ್ಬಹುದು, ಸಾಕಷ್ಟು ನ್ಯೂಸ್ಗಳೆಲ್ಲ ನೋಡಿರ್ಬಹುದು. ಆ ರೀತಿ ತಲೆನೋವಿಂದು ನನ್ಗೇನು ಗೊತ್ತಿಲ್ಲ ಆ ಥರ ಎಕ್ಸಾಂಪಲ್ ತಲೆನೋವು ಬಂದಾಗ. ಬಟ್ ಆ ರೀತಿ ಅನ್ಸುತ್ತೆ ಆ ಥರ ಎಲ್ಲ ನಾವು ನ್ಯೂಸ್ ನೋಡುವಾಗ. ಅಂದ್ರೆ ನನ್ಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಜೀವ ಕಳ್ಕೊಳ್ಬೇಕು ಅಂತ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟಗಳು, ಎಷ್ಟೇ ಏಳು ಬೀಳುಗಳು ಬಂದಿದ್ರು ಕೂಡ ನನ್ನ ಜೀವನ ನಾನು ಕಳ್ಕೋಬೇಕು ಅಥವಾ ಗಿವ್ ಅಪ್ ಮಾಡಬೇಕು ಅಂತ ಯಾವತ್ತೂ ಅನ್ಸಿಲ್ಲ. ಬಟ್ ಆ ಥರ ಅನ್ಸಿದ್ರು ಯಾರಿಗಾದ್ರೂ ಅದರಿಂದ ಕೂಡ ಹೊರಗಡೆ ಬರಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಬರಬೇಕು. ಬಿಕಾಸ್ ನಾವು ಹೋರಾಟ ಮಾಡ್ಬೇಕು. ವಿ ಆರ್ ಸ್ಟ್ರಾಂಗರ್ ದ್ಯಾನ್ ಎನಿಥಿಂಗ್, ಎನಿ ಆಬ್ಸ್ಟಿಕಲ್ಸ್ ಇನ್ ಅವರ್ ಲೈಫ್ ಅಂತ ನಾವು ತಿಳ್ಕೊಳ್ಬೇಕು. ಸೊ ಟಾಪಿಕ್ ಎಲ್ಲೋ ಬೇರೆ ಕಡೆ ಹೋಗ್ತದೆ. ಬಟ್ ನಲ್ಲಿ ಆ ತೀವ್ರತೆ ನಿಮ್ಗೆ ಹೇಳ್ತಾ ಇರೋದು ಹೇಗೆ ಅನ್ಸ್ಬಿಡುತ್ತೆ ಅಂದ್ರೆ, ಅಯ್ಯೋ ಯಾಕಾದ್ರೂ ಇರ್ಬೇಕಪ್ಪ, ಲೈಫೇ ಬೇಡ ಅನ್ಸೋ ಮಟ್ಟಕ್ಕೆ ಅಷ್ಟು ಪೇನ್, ಅಷ್ಟು ತೀವ್ರತೆ ಈ ಒಂದು ಮೈಗ್ರೇನ್ ತಲೆನೋವು ಬಂದ್ರೆ ನಮ್ಗೆ ಅಷ್ಟು ಪೇನ್ ಇರುತ್ತೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನಗೆ ರೈಟ್ ಸೈಡ್ ತುಂಬಾ ಪೇನ್ ಬರ್ತಾ ಇತ್ತು. ಆ ಪೇನ್ಗೆ ನಾನು ನನ್ನ ತಾಯಿಗೆ ನನ್ನ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿ ಅವರ ಫುಲ್ ಭಾರನ ನನ್ನ ತಲೆ ಮೇಲೆ ಹಾಕಿಸ್ಕೊಳ್ತಾ ಇದ್ದೆ. ಆ ತರ ಮಲ್ಕೊಂಡು ಅವರನ್ನ ನನ್ನ ತಲೆ ಮೇಲೆ ಕೂರಿಸ್ಕೊಳ್ತಿದ್ದೆ. ಫುಲ್ ಇಲ್ಲಿ ಒತ್ಕೊಳ್ಳುವಂತದ್ದಾಗಿರಬಹುದು. ತುಂಬಾ ನಾವು ಇಲ್ಲಿ ಒತ್ಕೊಳ್ತಾ ಇರ್ತೀವಿ ಒಂದೇ ಕಡೆ ಹೀಗೆ. ಒಂದ್ ರೀತಿ ಕೂತ್ಕೊಳ್ಳೋಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಈ ರೀತಿ ಸ್ಕೂಲ್ ಡೇಸ್ ಅಲ್ಲೂ ನನಗೆ ಈ ರೀತಿ ತಲೆನೋವು ಇರ್ತಾ ಇತ್ತು. ನಾನು ಬೆಂಚ್ ಏನು ಡೆಸ್ಕ್ ಮೇಲೆ ಹೀಗೆ ಮಲಗ್ಬಿಡ್ತಾ ಇದ್ದೆ. ಸೊ ಇಷ್ಟು ಪೇನ್ ಬಂದ್ಬಿಡುತ್ತೆ ಸ್ನೇಹಿತರೆ. ಈ ರೀತಿ ಮೈಗ್ರೇನ್ ತಲೆನೋವು ಇರೋರಿಗೆ ಏನು ಇಷ್ಟು ಸಂಕಟ ಇರುತ್ತೆ, ಇಷ್ಟು ನೋವು ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಗೆ ಈಗ ಅರ್ಥ ಆಗಿರ್ಬೋದು, ಸಾಮಾನ್ಯ ತಲೆನೋವು ಮೈಗ್ರೇನ್ ತಲೆನೋವು ಏನು ವ್ಯತ್ಯಾಸ ಅಂತ ಹೇಳಿ ಸೂಕ್ಷ್ಮವಾಗಿ ಅರ್ಥ ಆಗಿರುತ್ತೆ. ಜೊತೆಗೆ ಮೈಗ್ರೇನ್ ಅಂದ್ರೆ ಏನು ಅನ್ನೋದು ಅರ್ಥ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಚಿಕ್ಕ ವಿಡಿಯೋ. ಇನ್ನು ಮುಂಬರುವ ದಿನಗಳಲ್ಲಿ ಈ ಒಂದು ಮೈಗ್ರೇನ್ ತಲೆನೋವಿಗೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ಯಾವಾಗ ನೀವು ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ಗೆ ತೀರಾ ಆಗ್ತಾನೆ ಇಲ್ಲ, ಎವ್ರಿ ಡೇ ಬರ್ತಾನೆ ಇರುತ್ತೆ ಪೇನು. ಮತ್ತೆ ವಾಮಿಟ್ ಆದ್ಮೇಲೆನೆ ತಲೆನೋವು ಹೋಗುತ್ತೆ. ಕೆಲವರಿಗೆ ರಕ್ತ ಕೂಡ ಕಾಣಿಸ್ಕೊಳುತ್ತೆ ವಾಮಿಟ್ ಆದಾಗ. ಸೊ ನನಗೆ ಆ ರೀತಿಯ ವರ್ಗು ಹೋಗಿಲ್ಲ, ಬಟ್ ವಾಮಿಟಿಂಗ್ ವರ್ಗು ನನಗೆ ಹೋಗಿತ್ತು. ತಲೆನೋವು ಅಂದ್ರೆ ವಾಮಿಟಿಂಗ್ ಆಗ್ಬಿಡ್ತಿತ್ತು. ತುಂಬಾ ತಲೆನೋವು ಬಂದು ವಾಮಿಟಿಂಗ್ ಆಗೋದು, ಆ ಥರ ಕೊನೆಯಲ್ಲಿ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಕೆಲವರಿಗೆ ಇನ್ನೂ ಎಕ್ಸ್ಟ್ರೀಮ್ ಆದ್ರೆ ಕೆಮ್ಮಿದಾಗ ಅಥವಾ ವಾಮಿಟ್ ಆದಾಗ ಬ್ಲಡ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಆದಷ್ಟು ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡೋದು ತುಂಬಾ ಉತ್ತಮ. ಮನೆ ಮದ್ದು ಅಂತ ಅನ್ಕೊಂಡು ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನೆಲ್ಲ ಮೆಡಿಸಿನ್ಸ್ ತಗೊಳ್ಬೇಕು, ನಿಮ್ಮ ಒಂದು ಏನು ದೈಹಿಕ ಅನುಗುಣವಾಗಿ ನಿಮ್ಮ ಒಂದು ದೇಹಕ್ಕೆ ಹೇಗೆ ಏನು ಮೆಡಿಸಿನ್ಸ್ ಕೊಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ನೋಡಿಕೊಂಡು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಪ್ರಕಾರವಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಬಹುದು. ಇಲ್ಲ ನೀವು ಅಲೋಪತಿ ಬೇಡ ಅಂತ ಅನ್ನೋರು ಹೋಮಿಯೋಪತಿ ಅಥವಾ ಆಯುರ್ವೇದಿಕ್ ಅಥವಾ ಈ ಪತಂಜಲಿ ಆಯುರ್ವೇದಿಕ್ ಎಲ್ಲ ಇರುತ್ತಲ್ಲ, ಅವರಿಂದ ಕೂಡ ನೀವು ಮೆಡಿಸಿನ್ಸ್ನ ತಗೊಂಡು ನಿಮ್ಮ ಒಂದು ತಲೆನೋವನ್ನ ಕಮ್ಮಿ ಮಾಡ್ಕೊಳ್ಬಹುದು, ಇದನ್ನ ಗುಣಪಡಿಸ್ಕೊಳ್ಬಹುದು. ಬಟ್ ಮುಂಚೆ ತುಂಬಾ ಜನ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಾನು ಕೂಡ ಸಣ್ಣವಳಿರುವಾಗ ಪೇಪರಲ್ಲೆಲ್ಲ ಓದುವಾಗ ಅಥವಾ ತುಂಬಾ ಜನ ಹೇಳ್ತಾ ಇದ್ರು ಈ ಒಂದು ಮೈಗ್ರೇನ್ಗೆ ಮೆಡಿಸನ್ ಇಲ್ಲ ಅಂತ ತುಂಬಾ ಮುಂಚೆ ಕೆಲವರು ಹೇಳ್ತಾ ಇದ್ರು.
ಬಟ್ ಆದ್ರೆ ನನಗೆ ಇವಾಗ ಒಂದು ದಿವಸ ಕೂಡ ಆ ರೀತಿ ಮೈಗ್ರೇನ್ ತಲೆನೋವು ಬರೋಲ್ಲ. ಇತ್ತೀಚೆಗಂತೂ ಅದರಲ್ಲೂ ಮೇ ಬಿ 8 to 9 ಇಯರ್ಸ್ ಇಂದ ಐ ಥಿಂಕ್ ಮೇ ಬಿ 8 ಇಯರ್ಸ್ ಇಂದ ನನಗೆ ಮತ್ತೆ ಆ ಥರ ತಲೆನೋವು ಬಂದಿಲ್ಲ. ಐ ಥಿಂಕ್ ಮೇ ಬಿ ಇನ್ ಬಿಟ್ವೀನ್ ಒಂದು 3-4 ಸತಿ ಬಂದಿರಬಹುದು. ಬಟ್ ಮುಂಚೆ ಎಲ್ಲ ಎವ್ರಿ ಡೇ ಇರ್ತಾ ಇತ್ತು. ಒಂದ್ ಸತಿ ತಲೆನೋವು ಬಂತು ಬೆಳಿಗ್ಗೆ ಅಂತಂದ್ರೆ ನೈಟ್‌ವರೆಗೂ ನೋವ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ ಆ ಥರ. ಬೆಳಿಗ್ಗೆ ಎದ್ದೇಳುವಾಗಲೇ ತಲೆನೋವು, ಆ ತಲೆನೋವಿಂದಾನೇ ಎಚ್ಚರಿಕೆ ಆಗುವಂಥದ್ದು. ಯಪ್ಪಾ ಜೀವನ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ. ಈ ರೀತಿ ಒಂದು ಮೈಗ್ರೇನ್ ತಲೆನೋವು ಇರುತ್ತೆ. ಸೊ ಈಗ ನನಗೆ ಇಲ್ಲ. ನಾನು ಯಾವ ರೀತಿ ಕಮ್ಮಿ ಮಾಡ್ಕೊಂಡೆ, ಹೇಗೆ ಹಂತ ಹಂತವಾಗಿ ತಲೆನೋವೇ ಬರ್ದೇ ಇರೋ ಥರ, ಈ ಒಂದು ಮೈಗ್ರೇನ್ ತಲೆನೋವು ಬರ್ದೇ ಇರೋ ಥರ ಹೇಗೆ ಮಾಡ್ಕೊಂಡೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ. ನಾನು ಯಾವ ಮೆಡಿಸಿನ್ಸ್ ತಗೊಂಡೆ, ಅಲೋಪತಿನ, ಹೋಮಿಯೋಪತಿನ, ಆಯುರ್ವೇದಿಕ ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ. ಏನೆಲ್ಲ ಮನೆಮದ್ದುಗಳನ್ನ ಮಾಡ್ತಾ ಇದ್ದೆ ಮನೇಲಿ, ನಮ್ಮಮ್ಮ ಏನೆಲ್ಲ ಮನೆಮದ್ದು ಮಾಡಿಕೊಟ್ಟಿದ್ರು ನನಗೆ, ಅದರಿಂದ ಕಮ್ಮಿ ಆಯ್ತಾ ಅಥವಾ ಯಾವ್ದ್ರಿಂದ ನನಗೆ ತಲೆನೋವು ಕಮ್ಮಿ ಆಯ್ತು, ಯಾವ ರೀತಿ ಟ್ರೀಟ್ಮೆಂಟ್ ಇತ್ತು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಮುಂಬರುವ ದಿನಗಳಲ್ಲಿ. ಸೊ ಇದಾಗಿತ್ತು. ಸೊ ಈ ರೀತಿ ನೀವು ವೈದ್ಯರನ್ನ ಸಂಪರ್ಕ ಮಾಡಲೇಬೇಕಾಗುತ್ತೆ ತುಂಬಾ ತಲೆನೋವಿದ್ರೆ, ಅಥವಾ ದೈನಂದಿನ ಜೀವನಕ್ಕೆ ತೊಂದರೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವೇನಾದ್ರು ಡಾಕ್ಟರ್ನ ಭೇಟಿ ಆಗಲ್ಲ ಅಂದ್ರೆ ಇಡೀ ದಿನ ನಿಮ್ದು ಕೆಟ್ಟು ಹೋಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾ ಬರುತ್ತೆ, ಇಡೀ ಓವರ್ ಆಲ್ ಹೆಲ್ತ್. ಹಾಗಾಗಿ ನೀವು ಈ ರೀತಿ ಮೈಗ್ರೇನ್ ತಲೆನೋವು ಇದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ರತಿಯೊಂದು ತಲೆನೋವು ಕೂಡ ಮೈಗ್ರೇನ್ ಆಗಿರೋದಿಲ್ಲ. ಇದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು. ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಎಲ್ಲಾ ತಲೆನೋವು ಕೂಡ ಮೈಗ್ರೇನ್ ಅಲ್ಲ, ಓಕೆನಾ? ಆದ್ರೆ ಪದೇ ಪದೇ ತೀವ್ರವಾದ ತಲೆನೋವು ಕಾಣಿಸ್ಕೊಂಡ್ರೆ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಕೆಲವರಿಗೆ ಸೈನಸ್ ಇರುತ್ತೆ ಅಲ್ವಾ, ಇಂತಹ ಒಂದು ಭಾಗದಲ್ಲಿ ನೋವು ಬರ್ತಾ ಇರುತ್ತೆ. ಕೆಲವರಿಗೆ ಅರ್ಧ ತಲೆನೋವು, ಕೆಲವರಿಗೆ ನಾರ್ಮಲ್ ತಲೆನೋವು ಜಾಸ್ತಿ ಇರುತ್ತೆ. ಈ ರೀತಿ ತೀವ್ರವಾದ ತಲೆನೋವು ಪದೇ ಪದೇ ಪ್ರತಿನಿತ್ಯ ಪ್ರತಿ ಒಂದು ಗಳಿಗೆ, ಕೆಲವರಿಗೆ ಬೆಳಿಗ್ಗೆ ಇರುತ್ತೆ, ಮಧ್ಯಾಹ್ನನೂ ಇರುತ್ತೆ, ಸಂಜೆನೂ ಇರುತ್ತೆ. ಈ ರೀತಿ ನಿಮ್ಗೆ ತೀವ್ರವಾಗಿತ್ತು ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಸರಿಯಾದ ಕಾರಣ ಏನು ನಿಮ್ಮ ಒಂದು ತಲೆನೋವಿಗೆ ಅನ್ನೋದನ್ನ ಕಂಡುಹಿಡ್ಕೊಳ್ಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ನಾವು ಏನೆಲ್ಲ ಕಾರಣಗಳಿಗೆ, ಯಾವ ಕಾರಣಗಳಿಗೆ ಈ ಒಂದು ಮೈಗ್ರೇನ್ ತಲೆನೋವು ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಅಡಿಗೆ ತಟ್ಟೆ ಹಾಗೂ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡ್ತಾ ಇದ್ದೆ ಈ ಹಿಂದೆ. ಸೊ ಸಾಕಷ್ಟು ದಿನಗಳು ಅದು ನನಗೆ ಒಳ್ಳೆಯ ರೀತಿಯಲ್ಲಿ ಏನು ಅನುಕೂಲ ಆಯಿತು ಈ ಒಂದು ಬಿಸ್ನೆಸ್ ಇಂದ, ಅಡಿಗೆ ತಟ್ಟೆ ಹಾಗೂ ಪೇಪರ್ ಪ್ಲೇಟ್ ಬಿಸ್ನೆಸ್ ಇಂದ. ಈಗ ರೀಸೆಂಟ್ ಆಗಿ ಅದನ್ನ ನಾವು ಟೆಂಪರರಿ ಕ್ಲೋಸ್ ಮಾಡಿದ್ದು. ಸೊ ಈಗ ಅದರದೇ ಬ್ರ್ಯಾಂಡ್ ಆಗಿರುವಂತಹ PVK ನ್ಯಾಚುರಲ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಫುಡ್ ಲೈಸೆನ್ಸ್ ಎಲ್ಲ ಬಂದಿದೆ. ಸೊ ಪ್ರಾಡಕ್ಟ್ ಕೂಡ ಫೈನಲೈಸ್ ಆಗಿದೆ. ಒಳ್ಳೆಯ ಒಂದು ಪ್ರಾಡಕ್ಟ್. ನಮ್ಮ ಉದ್ದೇಶ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಅಂದ್ರೆ ನಮ್ಮ ಒಂದು ಮನಸ್ಸು ದೇಹ ಆತ್ಮ ಚೇತರಿಕೆಯ ದೃಷ್ಟಿಕೋನದಲ್ಲಿ ವಿಡಿಯೋಸ್ಗಳಿರುತ್ತೆ. ಇದೇ ದೃಷ್ಟಿಕೋನದಲ್ಲಿ ನಾವು ಜನರಿಗೆ ಒಂದು ಒಳ್ಳೆಯ ಏನು ಪ್ರಾಡಕ್ಟ್ ಕೊಡಬೇಕು, ಫುಡ್ ಪ್ರಾಡಕ್ಟ್ ಅಂತ ಹೇಳಿ ತುಂಬಾ ಬ್ಯುಸಿ ಇರುವಂತವ್ರಿಗೆ, ಮತ್ತೆ ಯಾರೆಲ್ಲ ಹೆಲ್ತ್ ಅಂಡ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಳ್ತೀರಾ, ಅವ್ರಿಗೆ ಯಾರೆಲ್ಲ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂತವ್ರಿಗೆ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ನಾನು ಹಾಗೂ ವಿನೋದ್ ಇಬ್ರು ಸೇರಿ ಇದನ್ನ ಶುರು ಮಾಡಿದ್ವಿ, PVK ನ್ಯಾಚುರಲ್ಸ್. ಈ ಒಂದು 5-in-1 ವೆಲ್ನೆಸ್ ಮಿಕ್ಸ್ ಇಂದ ನಾವು 5 ರೆಸಿಪಿಗಳನ್ನ ಮಾಡಬಹುದು. ದೋಸೆ ಮಾಡಬಹುದು, ಚಿಲ್ಲ ಮಾಡಬಹುದು, ಗಂಜಿ, ಅಂಬ್ಲಿ ಹಾಗೂ ಸೂಪ್, ಇಷ್ಟು ರೆಸಿಪಿಗಳನ್ನ ಮಾಡಬಹುದು. ತುಂಬಾ ಟೈಮ್ ಸೇವಿಂಗ್ ಅಂತ ಹೇಳಬಹುದು. ಹಾಗಾಗಿ ಒಂದು 7 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ನ ನಾವು ಬಳಸಿ ಅದನ್ನ ಚೆನ್ನಾಗಿ, ಅದನ್ನ ಒಳ್ಳೆ ಹೈಜಿನಿಕ್ ಆಗಿ ನಾವು ಚೆಕ್ ಮಾಡಿ ಹುರಿದು ಪುಡಿ ಮಾಡಿರುವಂತಹ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ, ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ. ಸೊ ಆದಷ್ಟು ಬೇಗ ಈ ಒಂದು ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪಲಿ. ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಮನೆಯಲ್ಲಿ. ನಿಮ್ಮ ಒಂದು ಬಿಸಿ ಲೈಫ್ನಲ್ಲಿ ಈ ಒಂದು ಪ್ರಾಡಕ್ಟ್ ಇತ್ತು ಅಂತಂದ್ರೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಬಾಡಿಗೆ ನ್ಯೂಟ್ರಿಷನ್ ಹೋಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಜೊತೆಗೆ ನಿಮಗೆ ಗಿಲ್ಟ್ ಫೀಲ್ ಇರೋದಿಲ್ಲ. ಏನಾದ್ರು ಜಾಸ್ತಿ ಸ್ನಾಕ್ಸ್ ತಿನ್ಬಿಡ್ತೀನಿ ಇವತ್ತು ಅಂತ ಅನ್ಸೋದಿಲ್ಲ, ಸ್ನಾಕ್ಸ್ ಕ್ರೇವಿಂಗ್ಸ್ ಆಗೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಒಂದು ಟೈಮ್ ನೀವು ತಗೊಂಡ್ರೆ ಮೀಲ್ ಬದಲು ಇದನ್ನ ರೀಪ್ಲೇಸ್ ಮಾಡ್ಕೊಂಡ್ರೆ ಆಸ್ ಅ ಮೀಲ್, ನೀವು ಮಧ್ಯಾಹ್ನದವರೆಗೂ ಕ್ರೇವಿಂಗ್ಸ್ ಆಗೋದಿಲ್ಲ. ಇದು ಕಂಪ್ಲೀಟ್ ಮೀಲ್ ಅಂತಾನೆ ಹೇಳ್ಬಹುದು. ಸೊ ಇದರಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ಗಳು ಹಾಕಿದೀವಿ ನಾವು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹಾಕಿದೀವಿ ಅನ್ನೋದನ್ನು ಕೂಡ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಇದರ ಜೊತೆಗೆ ಬಾರ್ಲಿ ಡೈಲಿ ವೆಲ್ನೆಸ್ ಮಿಕ್ಸ್ ಇದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದರಿಂದ ನೀವು ಗಂಜಿ, ಅಂಬ್ಲಿ ಹಾಗೂ ಸೂಪ್ ಮೂರನ್ನ ಮಾಡ್ಕೊಳ್ಬಹುದು. ವೆರಿ ವೆರಿ ಹೆಲ್ದಿ. ನಾವೀಗಾಗಲೇ ಕಿಡ್ನಿ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ, ಜೊತೆಗೆ ಮಲಬದ್ಧತೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಜೊತೆಗೆ ಡಯಾಬಿಟೀಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಓವರ್ ಆಲ್ ಒಂದು ಒಳ್ಳೆಯ ಹೆಲ್ತ್ ನಮಗೆ ಕಾಪಾಡ್ಕೊಳ್ಳೋದಕ್ಕೆ ಈ 2 ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಂತ ಹೇಳಿ ನಾವು ಪ್ರಾಡಕ್ಟ್ ತಗೊಂಡಿದ್ದ ತಕ್ಷಣಕ್ಕೆ ಡಯಾಬಿಟೀಸ್ ಹೋಗ್ಬಿಡುತ್ತೆ ಅಂತ ಅನ್ಕೊಳ್ಳೋ ತಪ್ಪಾಗುತ್ತೆ. ಬಟ್ ಎವ್ರಿ ಡೇ ನೀವು ವರ್ಕೌಟ್ ಮಾಡ್ತಾ, ಎಕ್ಸರ್ಸೈಸ್ ಮಾಡ್ತಾ, ನಿಮ್ಮ ಒಂದು ಡೈಲಿ ಲೈಫಲ್ಲಿ ಈ 2 ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾ ಬಂದ್ರೆ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಸಿರಿಧಾನ್ಯ ಇದೆ, ನಮ್ಮ ಒಂದು 5-in-1 ವೆಲ್ನೆಸ್ ಮಿಕ್ಸ್ ನಲ್ಲಿ, ಜೊತೆಗೆ ಬೇಳೆ ಒಂದು ಇದೆ, ಜೊತೆಗೆ ಗುಡ್ ಫ್ಯಾಟ್ಸ್ ಇದೆ, ಜೊತೆಗೆ ಒಳ್ಳೆಯ ಒಂದು ಮಸಾಲಾ ಪದಾರ್ಥಗಳಿದೆ. ಹಾಗಾಗಿ ನೀವು ಇದರಲ್ಲಿ ಚಿಲ್ಲ ಮಾಡಬಹುದು. ಸಿರಿಧಾನ್ಯ ಇರೋದ್ರಿಂದ ಇಟ್ ಇಸ್ ರಿಯಲಿ ಗ್ರೇಟ್ ಫಾರ್ ಯೋರ್ ಬ್ಲಡ್ ಶುಗರ್ ಲೆವೆಲ್ ಮೇಂಟೆನೆನ್ಸ್. ಹಾಗಾಗಿ ಜೊತೆಗೆ ಬಾರ್ಲಿ ಕೂಡ ನಿಮಗೆ ನಾನೇನು ಹೇಳಬೇಕಾಗಿಲ್ಲ.
ಕಿಡ್ನಿ ಸಮಸ್ಯೆಗಾಗಿರ್ಬೋದು, ಮಲಬದ್ಧತೆಗಾಗಿರ್ಬೋದು ಇನ್ನು ತುಂಬಾನೇ ಒಳ್ಳೆಯದು. ಸೊ ಆದಷ್ಟು ಬೇಗ ನಿಮ್ಮ ಒಂದು ಆರ್ಡರ್‌ನ ಪ್ಲೇಸ್ ಮಾಡಿ ಹಾಗೂ ಪ್ರಾಡಕ್ಟ್ಸ್‌ನ ನಿಮ್ಮ ಕೈಗೆ ಸೇರುವ ಹಾಗೆ ನಾವು ಮಾಡ್ತೀವಿ. ಓಕೆನಾ? ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಇಷ್ಟು ಹೊತ್ತು ನೀವು ಈ ಒಂದು ಮೈಗ್ರೇನ್ ತಲೆನೋವು ಬಗ್ಗೆ ತಿಳ್ಕೊಂಡ್ರಿ. ಸೊ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಈ ಒಂದು ಮೈಗ್ರೇನ್ ಸಮಸ್ಯೆ ಬಗ್ಗೆ ಇನ್ನಷ್ಟು ಒಳ್ಳೆಯ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಹೀಲಿಂಗ್ ಜರ್ನಿ. ಟೇಕ್ ಕೇರ್ ಆಫ್ ಯುವರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯುವರ್ ಹಾರ್ಟ್. ಬಿ ಕೈಂಡ್ ಟು ಯುವರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.